ತಮಿಳುನಾಡು ಅಂದ್ರೆ ಅಲ್ಲಿ ಪ್ರಾದೇಶಿಕ ಭಾವನೆ ಅನ್ನೋದು ರಕ್ತದಲ್ಲೇ ಇರುತ್ತೆ. ಹಿಂದಿ ಹೇರಿಕೆ ಅಥವಾ ಕೇಂದ್ರದ ನಿಯಮಗಳ ವಿರುದ್ಧ ಕೆರಳಿ ನಿಲ್ಲೋದು ಅಲ್ಲಿನ ಹಳೆ ಸಂಪ್ರದಾಯ. ಆದ್ರೆ ಈ ಎಲ್ಲಾ ಹಳೆ ಕ್ಯಾಲ್ಕುಲೇಷನ್ಗಳನ್ನು ಉಲ್ಟಾ ಮಾಡಿಬಿಟ್ಟಿದ್ದಾರೆ ನೂತನ ಮುಖ್ಯಮಂತ್ರಿ ದಳಪತಿ ವಿಜಯ್. ರವಿವಾರ ನಡೆದ ತಮ್ಮ ಪದಗ್ರಹಣ ಸಮಾರಂಭದಲ್ಲಿ ವಿಜಯ್ ಅವರು ಮಾಡಿರೋ ಒಂದು ಕೆಲಸ ಈಗ ಇಡೀ ದೇಶದ ಗಮನ ಸೆಳೆದಿದೆ. ಅಚ್ಚರಿಯ ವಿಷಯ ಏನಂದ್ರೆ ಕೇಂದ್ರದ ಬಿಜೆಪಿ ಸರ್ಕಾರ ಜಾರಿಗೆ ತಂದಿರೋ ವಂದೇ ಮಾತರಂ ನಿಯಮವನ್ನು ಸ್ವತಃ ಬಿಜೆಪಿ ಆಡಳಿತವಿರೋ ರಾಜ್ಯಗಳೇ ಮರೆತು ಹೋಗಿವೆ. ಆದ್ರೆ ದ್ರವಿಡ ಮಣ್ಣಿನ ಮಗ ವಿಜಯ್ ಮಾತ್ರ ಅದನ್ನು ಅಕ್ಷರಶಃ ಪಾಲಿಸಿ ಅಚ್ಚರಿ ಮೂಡಿಸಿದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಮೋದಿ ಅಮಿತ್ ಶಾ ಎದುರೇ ನಡೆಯದ ಶಿಸ್ತು ವಿಜಯ್ ರಾಜ್ಯಭಾರದಲ್ಲಿ ಫಸ್ಟ್ ಡೇ ಫಸ್ಟ್ ಶೋನಲ್ಲೇ ಕಂಡಿದೆ. ಏನಿದು ವಂದೇ ಮಾತರಂ ವಿವಾದ? ವಿಜಯ್ ಅವರು ಈ ನಡೆಯ ಹಿಂದೆ ಇರೋ ಆ ಖಡಕ್ ಪೊಲಿಟಿಕಲ್ ಸೀಕ್ರೆಟ್ ಏನು? ಬಿಜೆಪಿ ವಿರುದ್ಧ ವಿಜಯ್ ಹೂಡಿರೋ ಈ ಬ್ರಹ್ಮಾಸ್ತ್ರದ ಇನ್ಸೈಡ್ ಸ್ಟೋರಿ ಹೇಳುತ್ತೀವಿ ನೋಡಿ ನಿಮಗಾಗಿ. ತಮಿಳುನಾಡು ರಾಜಕಾರಣದಲ್ಲಿ ವಿಜಯ್ ಎಂಟ್ರಿ ಕೊಟ್ಟಾಗ್ಲೇ ಎಲ್ಲರಿಗೂ ಅನಿಸಿದ್ದು ಇವರು ಕೇವಲ ನಟನಾಗಿ ಬಂದಿಲ್ಲ, ಪಕ್ಕಾ ಪೊಲಿಟಿಕಲ್ ಸ್ಕಾಲರ್ ಆಗಿ ಬಂದಿದ್ದಾರೆ ಅಂತ. ಪದಗ್ರಹಣದ ದಿನವೇ ವಿಜಯ್ ಅವರು ಕೇಂದ್ರದ ನಿಯಮವನ್ನು ಬಳಸಿಕೊಂಡು ಬಿಜೆಪಿಯನ್ನೇ ಇಕ್ಕಟ್ಟಿಗೆ ಸಿಲುಕಿದ್ದಾರೆ. ಕೇಂದ್ರ ಸರ್ಕಾರ ಕಳೆದ ಜನವರಿಯಲ್ಲಿ ವಂದೇ ಮಾತರಂ ಗೀತೆಯ ಪೂರ್ಣ 6 ಚರಣಗಳನ್ನು ಹಾಡಬೇಕು ಅಂತ ಹೊಸ ರೂಲ್ಸ್ ತಂದಿತ್ತು. ಈ ರೂಲ್ಸ್ ಅನ್ನ ವಿಜಯ್ ಚಾಚು ತಪ್ಪದೆ ಪಾಲಿಸಿದ್ದು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ಇಲ್ಲಿ ಅತಿ ದೊಡ್ಡ ಐರನಿ ಏನು ಗೊತ್ತಾ? ರಾಷ್ಟ್ರೀಯತೆಯ ಬಗ್ಗೆ ದಿನಕ್ಕೊಂದು ಭಾಷಣ ಮಾಡೋ ಬಿಜೆಪಿ ನಾಯಕರು ತಮ್ಮದೇ ಆಡಳಿತವಿರೋ ಪಶ್ಚಿಮ ಬಂಗಾಳದಲ್ಲಿ ಈ ನಿಯಮವನ್ನು ಮರೆತೇ ಬಿಟ್ಟಿದ್ದಾರೆ. ಶನಿವಾರವಷ್ಟೇ ಕೋಲ್ಕತ್ತಾದಲ್ಲಿ ಸುವೇಂದು ಅಧಿಕಾರಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಕೂಡ ಇದ್ದರು. ಆದ್ರೆ ಅಲ್ಲಿ 6 ಚರಣಗಳ ವಂದೇ ಮಾತರಂ ಗೀತೆ ಮಾಲೆಗಳೇ ಇಲ್ಲ. ಬಿಜೆಪಿಯ ಮೆಟ್ರಿಕ್ಸ್ ಇಲ್ಲಿ ಫೇಲ್ ಆಗಿದ್ರೆ ಅಲ್ಲಿ ತಮಿಳುನಾಡಿನಲ್ಲಿ ವಿಜಯ್ ಗೆದ್ದು ಬಿಗಿದ್ದಾರೆ. ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯರು ರಚಿಸಿದ ಈ ಗೀತೆಯ 6 ಚರಣಗಳನ್ನು ಹಾಡಬೇಕು ಅನ್ನೋದು ಕೇಂದ್ರದ ಹಠ. ಆದ್ರೆ ಮಮತಾ ಬೆನರ್ಜಿ ಸೇರಿದಂತೆ ಅನೇಕ ವಿರೋಧ ಪಕ್ಷದ ನಾಯಕರು ಇದು ರಾಷ್ಟ್ರಗೀತೆಗೆ ಮಾಡೋ ಅವಮಾನ ಅಂತ ಟೀಕಿಸಿದ್ರು. ಸಂವಿಧಾನ ಸಭೆಯ ಕೇವಲ 2 ಚರಣಗಳನ್ನಷ್ಟೇ ಒಪ್ಪಿಕೊಂಡಿದ್ರು. ಬಿಜೆಪಿ ಮಾತ್ರ ತನ್ನ ಅಜೆಂಡಾ ಹೇರಲು ಪೂರ್ಣ ಗೀತೆಯನ್ನು ಕಡ್ಡಾಯಗೊಳಿಸಿತ್ತು. ವಿಜಯ್ ಅವರು ಈ ನಿಯಮವನ್ನು ಅಪ್ಪಿಕೊಳ್ಳುವ ಮೂಲಕ ನೀವು ಮಾಡೋ ನಿಯಮವನ್ನು ನಾವೇ ಪಾಲಿಸುತ್ತೀವಿ, ಆದ್ರೆ ನೀವು ಮಾತ್ರ ಫೇಲ್ ಆಗಿದ್ದೀರಾ ಅನ್ನೋ ಮೆಸೇಜ್ ಕೊಟ್ಟಿದ್ದಾರೆ. ವಿಜಯ್ ಅವರ ಈ ನಡೆಯ ಹಿಂದೆ ಇರೋ ಸ್ಮಾರ್ಟ್ನೆಸ್ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಅವರು ಕೇವಲ ಬಿಜೆಪಿ ಕೌಂಟರ್ ಕೊಟ್ಟಿದ್ದಷ್ಟೇ ಅಲ್ಲ, ವೇದಿಕೆಯ ಮೇಲಿದ್ದ ರಾಹುಲ್ ಗಾಂಧಿ ಅವರಿಗೆ ಸರ್ಪ್ರೈಸ್ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ಈ ವಂದೇ ಮಾತರಂ ಕಡ್ಡಾಯವನ್ನು ವಿರೋಧಿಸಿತ್ತು. ಆದ್ರೆ ತಮ್ಮ ಮಿತ್ರ ಪಕ್ಷದ ಕಾಂಗ್ರೆಸ್ನ ರಾಷ್ಟ್ರೀಯ ನಾಯಕರ ಮುಂದೆಯೂ ವಿಜಯ್ ರಾಷ್ಟ್ರೀಯತೆಯ ಮಂತ್ರ ಪಠಿಸಿದ್ದಾರೆ. ಇದು ವಿಜಯ್ ಅವರ ಇಂಡಿಪೆಂಡೆಂಟ್ ಸ್ಟ್ರೋಕ್ ಅಂತಾನೆ ಹೇಳಬಹುದು. ಬಿಜೆಪಿಯ ಅತಿ ದೊಡ್ಡ ಶಕ್ತಿ ಅಂದ್ರೆ ಅದು ಹೈಪರ್ ನ್ಯಾಷನಲಿಸಂ. ಅಂದ್ರೆ ಈಗ ವಿಜಯ್ ಅದೇ ಅಸ್ತ್ರವನ್ನು ಬಿಜೆಪಿಯ ವಿರುದ್ಧವೇ ಬಳಸಿದ್ದಾರೆ. ನಾವು ಕೇಂದ್ರದ ನಿಯಮವನ್ನು ಗೌರವಿಸುತ್ತೀವಿ, ನಾವು ಪ್ರತ್ಯೇಕತಾವಾದಗಳಲ್ಲ ಅನ್ನೋ ಮುಖವಾಡವನ್ನು ಕೊಟ್ಟುಕೊಳ್ಳುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ವಿಜಯ್ ಕ್ಲಾಸ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ. ಅತ್ತ ಬಂಗಾಳದಲ್ಲಿ ಬಿಜೆಪಿ ನಾಯಕರು ನಿಯಮ ಉಲ್ಲಂಘಿಸಿ ಇಲ್ಲಿ ವಿಜಯ್ ನೈತಿಕವಾಗಿ ದೊಡ್ಡ ಹೆಜ್ಜೆ ಇಟ್ಟಿದ್ದಾರೆ. ಈ ಸಮಾರಂಭದಲ್ಲಿ ಮತ್ತೊಂದು ವಿಶೇಷ ಅಂದ್ರೆ ವಿಜಯ್ ಅವರು ಬ್ಯಾಲೆನ್ಸಿಂಗ್ ಆಕ್ಟ್ ಮಾಡಿರೋದು. ಮೊದಲು ಪೂರ್ಣ ವಂದೇ ಮಾತರಂ ಹಾಡಿಸಿ ರಾಷ್ಟ್ರೀಯವಾದಕ್ಕೆ ಸಾಕ್ಷಿಯಾದ್ರು. ಆಮೇಲೆ ರಾಷ್ಟ್ರಗೀತೆ ಜನಗಣಮನ ಹಾಡಿಸಿದ್ರು. ಕಡೆಗೆ ಮರೆಯದೆ ತಮಿಳುನಾಡು ರಾಜ್ಯಗೀತೆ ತಮಿಳು ತಾಯಿ ಮಲಗಿಸುವ ಮೂಲಕ ತನ್ನ ಮಣ್ಣಿನ ಅಸ್ಮಿತೆಯನ್ನು ಬಿಟ್ಟುಕೊಡ್ಲಿಲ್ಲ. ಇದು ವಿಜಯ್ ಅವರ ಮಾಸ್ಟರ್ ಪ್ಲಾನ್. ಇದನ್ನು ನೋಡಿ ಬಿಜೆಪಿ ನಾಯಕರು ಈಗ ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾರೆ. ಖಡಕ್ ಆಗಿ ಹೇಳ್ಬೇಕಂದ್ರೆ ವಿಜಯ್ ಈಗ ಕೇವಲ ತಮಿಳುನಾಡಿನ ಸಿಎಂ ಆಗಿ ಉಳಿದಿಲ್ಲ, ರಾಷ್ಟ್ರ ರಾಜಕಾರಣಕ್ಕೆ ಒಂದು ಹೊಸ ಲೆಕ್ಕಾಚಾರ ತೋರಿಸಿಕೊಟ್ಟಿದ್ದಾರೆ. ಬಿಜೆಪಿ ಆಡಳಿತವಿರೋ ರಾಜ್ಯಗಳಲ್ಲಿ ಇಲ್ಲದ ಡಿಸಿಪ್ಲಿನ್ ತನ್ನ ತಮಿಳುನಾಡಿನಲ್ಲಿ ಜಾರಿಗೆ ತಂದಿರೋದು ಬಿಜೆಪಿಯ ದ್ವಂದ್ವ ನೀತಿಯನ್ನು ಎತ್ತಿ ತೋರಿಸುತ್ತದೆ. ವಿಜಯ್ ಅವರು ಈ ಒಂದು ನಡೆ ಈಗ ಮೋದಿ ಶಾ ಟೀಮ್ಗೆ ಬಿಗ್ ತಲೆನೋವು ಶುರು ಮಾಡಿದೆ. ಇದು ದಳಪತಿ ವಿಜಯ್ ಅವರ ರಿಯಲ್ ಪೊಲಿಟಿಕಲ್ ಆಕ್ಷನ್ ಶುರು ಆಗಿದೆ ಅಂತ ಗುಸುಗುಸು ಶುರುವಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.